ಬಹಳ ದುಃಖ ಆಯ್ತಮ್ಮ, ನಮ್ಗೆಲ್ಲ ಶಾಕ್ ಆಗಿದೆ. ನಮ್ಗೆ ಮಾಹಿತಿ ಕೆಲಸ ಮಾಡೋಣ ಅಷ್ಟು ಓದಿರು ನಾನು ಹೇಳ್ದಂಗೆ ಎಲ್ಲಾರು ಹೋಗ್ಬೇಕಾಗತ್ತವಿರು ಅಂದ್ರೆ ನಿನ್ನೊಂದು ಬಿಟ್ಟು ಹೋಗಕ್ ಆಗಲ್ಲ ಅನ್ನೋದು. ನಾವೆಲ್ಲ ನಿಮ್ ದುಃಖದಲ್ಲಿ ಶಾಮೀಲಿದ್ದೀವಿ, ನಿಮ್ ಜೊತೆಯಲ್ಲಿದ್ದೀವಿ. ಸರ್ಕಾರದಿಂದ ಏನು ಸಹಕಾರ ಆಗ್ಬೇಕಾಗಿದೆ ಇನ್ನು ಹೆಚ್ಚಿನ ಸಹಕಾರ ಮಾಡ್ತೀವಿ. ಮುಖ್ಯಮಂತ್ರಿ ಜೊತೆಲೂ ಮಾತನಾಡಿದ್ದೇನೆ. ನಿಮ್ ಶಾಸಕರು ಸಂಸದರು ನಿರಂತರವಾಗಿ ನನ್ನ ಸಂಪರ್ಕದಲ್ಲಿದ್ದಾರೆ. ಏನಿಲ್ಲ ಅಂದ್ರೆ ಅವತ್ತಿಂದ ನಮ್ಗೆ ಭಾರಿ ದುಃಖ ಆಗಕ್ಕೆಲ್ಲ ತಡ್ಕೊಳಕ್ಕೆ ನನ್ಗೆ ಅಷ್ಟು ನನ್ ಮಗನ್ ನನ್ಗೆ ಇದ್ ಮಾಡೋದು ಕಮ್ಮಿ ಏನಷ್ಟೇ ಬಹಳ ಅನ್ಯಾಯ ಆಯ್ತು. ಏನಿಲ್ಲ ಸ್ವಾಮಿ ನಿಮ್ ಮುಂದೆ ಬೇಡ ಸ್ವಾಮಿ ಯಾವತ್ತು ಅನಿಲ್ ಅಲ್ಲ, ಯಾರು ಬಂದಾರ ನೋಡಮ್ಮಂದೆ ನಮ್ಮನಿಗೆ ಯಾರು ಬಂದಾರ ನೋಡ್ಬಂದೆ. ನಮ್ಮ ಮನೆ ನೋಡಿ ಆಡ್ಕೊಂತಾರೆ ಅಂತಿದ್ದಲ್ಲ, ಇವತ್ತು ಯಾರು ಆಡ್ಕೊಂತಿಲ್ಲ. ಹಾಸನ ಜಿಲ್ಲೆಯಲ್ಲಿ ಆನೆ ದಾಳಿಯಿಂದ 3 ಜನ ಮೃತಪಟ್ಟಿದ್ದಾರೆ. ಬಹಳ ಅತ್ಯಂತ ನೋವಿನ ಸಂಗತಿ ಇದೆ, ಅತ್ಯಂತ ದುಃಖದ ಸಂಗತಿ ಇದೆ. ಇವತ್ತು ನಾನು ಆ ಪರಿವಾರದವರಿಗೆ ಸರ್ಕಾರದ ವತಿಯಿಂದ ಸಾಂತ್ವನ ಹೇಳಲಿಕ್ಕೆ ಬಂದಿದ್ದೇನೆ. ಹಾಸನದಲ್ಲಿ ಮಾನವ ಪ್ರಾಣಿ ಸಂಘರ್ಷ ಇವತ್ತಿಂದಲ್ಲ, ಸುಮಾರು ವರ್ಷದಿಂದ ಇದೆ. ಆದರೆ ಇತ್ತೀಚೆಗೆ ಅರಣ್ಯದಿಂದ ಆನೆಗಳು ಹೊರಗಡೆ ಬಂದು ಇವತ್ತೇನು ಕಾಫಿ ಎಸ್ಟೇಟಲ್ಲಿ ಬೇರೆ ಬೇರೆ ಕಡೆ ಇಲ್ಲೇ ಇದ್ದುಕೊಂಡು ಬೆಳೆ ಹಾನಿ ಆಗ್ತಾ ಇರ್ತಕ್ಕಂಥದ್ದು, ಅದ್ರ ಜೊತೆಲಿ ಜೀವ ಹಾನಿನೂ ಆಗ್ತಾ ಇದೆ. ಸರ್ಕಾರ ಈಗ ನಾವು ಪರಿಹಾರ ಕೊಡ್ತೀವಿ, ಆದರೆ ಪರಿಹಾರ ಕೊಡೋದ್ರಿಂದ ಮನುಷ್ಯನ ಜೀವ ವಾಪಸ್ಸು ಬರೋದಿಲ್ಲ. ಜೀವ ಅತ್ಯಮೂಲ್ಯವಾದಂಥದ್ದು. ಆ ಜೀವದ ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಆ ದೃಷ್ಟಿಯಿಂದ ಇವತ್ತು ನಾನು ಸಚಿವನಾದ ಮೇಲೆ ಇದು 4ನೇ 5ನೇ ಸಲ ಹಾಸನ ಬರ್ತಾ ಇದ್ದೇನೆ. ಈ ಎಲ್ಲ ಘಟನೆಗಳಾಗಿದ್ದಂಥ ಸಂದರ್ಭದಲ್ಲಿ ಮಾನ್ಯ ಸ್ಥಳೀಯ ಶಾಸಕರು ಸುರೇಶ್ ಅವರು, ಮಾನ್ಯ ಸಂಸದರಾದಂಥ ಶ್ರೇಯಸ್ ಪಟೇಲ್ರವರು, ಮಾಜಿ ಶಾಸಕರಾದಂಥ ಶಿವರಾಮ್ರವರು, ಇನ್ನೂ ಇಲ್ಲಿನ ಎಲ್ಲ ಜನಪ್ರತಿನಿಧಿಗಳು